ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನು ವ್ಲಾಗ್ಸ್. ಎಷ್ಟು ದಿನ ಆಯಿತು ವ್ಲಾಗ್ ಪೋಸ್ಟ್ ಮಾಡಲಿಲ್ಲ. ಇವತ್ತು ಹಾಗೆ ಸುಮ್ಮನೆ ರ್ಯಾಂಡಮ್ ಆಗಂತ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆಯುಷು ಟ್ಯೂಷನ್ಗೆ ಹೋಗಿದ್ದಾನೆ, ಅವ್ನು ಕರ್ಕೊಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ನಾನು ಮತ್ತು ನನ್ನ ಜೊತೆ ಸಮ್ಮಿತಿದ್ದಾನೆ. ಸೊ ಇಬ್ಬರು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೀನು ಕಾಣ್ತಾ ಇಲ್ಲ ಸಮ್ಮಿತ್, ಇಲ್ಲಿ ಬಾ. ನಾನು ಸಮ್ಮಿತ್ ಆಯುಷನ್ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಸಮ್ಮಿತ ತೋಚ್ಪಾವೆ ಓಲೋಲೆ ಎದುರುದುಂಟು. ಅದೇ ಸಿಂಪಲ್ ಒಂದು ವ್ಲಾಗ್, ಈವ್ನಿಂಗ್ ವ್ಲಾಗ್ ಥರ. ಜಸ್ಟ್ ಈಗಷ್ಟೇ ಸನ್ಸೆಟ್ ಆಯಿತು, ತೋರಿಸ್ತೀನಿ ಒಂದು ನಿಮಿಷ ರೀ. ಸಮಿತ ಜಸ್ಟ್ ಸನ್ಸೆಟ್ ಆಯಿತು ಕಣೋ, ಕಾಣ್ತಾ ಇಲ್ಲ. ಸೆಟ್ ಆಯಿತು ನೋಡು, ರೆಡ್ ಆಗಿದೆ ಅಲ್ಲ, ಜಸ್ಟ್ ಆಯಿತು. ಈಗ ಸುಮ್ಮನೆ ಹಾಗೆ ಈವ್ನಿಂಗ್ ಒಂದು ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು. ಸುಮಾರು ದಿನ ಆಯ್ತಲ್ಲ ಪೋಸ್ಟ್ ಮಾಡಿದೆ, ಅದಕ್ಕೆ ಒಂದು ವೀಡಿಯೋ ಹಾಕೋಣ ಅಂತ ಅನ್ನಿಸ್ತು. ಆಯುಷನ್ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೀನಿ. ಜೊತೆ ನಾನು ಹೋಗ್ಬೇಕಾದ್ರೆ ಸಮ್ಮಿತ್ ಹೇಳ್ದೆ ನಾನು ಬರ್ತೀನಿ ಅಂತ. ಸೊ ಹಾಗಾಗಿ ಅವನು ಬರ್ತಾ ಇದ್ದಾನೆ ನನ್ನ ಜೊತೆಗೆ. ಬನ್ನಿ ಹೋಗಿ ಆಯುಷನ್ ಕರ್ಕೊಂಡು ಬರೋಣ. ಖುಷಿ ಆಗುತ್ತೆ ಸ್ವಲ್ಪ ಬೇಗ ಹೋದರೆ. ಲೇಟ್ ಹೋದರೆ ಇಷ್ಟು ಲೇಟ್ ಬಂದ್ರೆ ಸ್ವಲ್ಪ ಆಟಾಡೋಕ್ಕೆ ಬೇಕಿತ್ತಲ್ಲ, ನನಗೆ ಆಟಾಡ್ಲಿಕ್ಕೆ ಆಗೋಲ್ಲ ಅಂತ ಅನ್ಕೊತಾನೆ. ಅದೇ ಸ್ವಲ್ಪ ಬೇಗ ಹೋದರೆ ಬೆಳಕಿರ್ತಾ ಖುಷಿ ಪಡ್ತಾನೆ. ಸರಿ, ನಿಮ್ಮಪ್ಪ ಬಂದರು, ಕಾಣಿಸ್ತಾ ಇದ್ದಾರಾ? ಓ ಇಲ್ಲ ಪೋದು ಕಟ್ಟಿಂಗ್ ಮಾಡ್ತಾರೆ. ಪೋ ಬಾಬು ಪೋಪನಾ ಪೋ. ಸೈಕಲ್ ಒಮ್ಮುಲ್ದಿಲ್ಲ ಸೈಡ್ ಇಟ್ಟು. ಹಾಂ ಆಯ್ತು ಬಂತ. ಬಾಯ್. ಬಾಯ್. ನನ್ನ ಜೊತೆ ಬರ್ತಾ ಇದ್ದ ಆ್ಯಕ್ಚುಲಿ ಅವನು. ಈಗ ಅವನಪ್ಪ ಬಂದರು. ತುಂಬ ಹೇರ್ ಬಂದಿದ್ದೆ ಅವನಿಗೆ, ಅದಕ್ಕೆ ಹೇರ್ ಕಟ್ ಮಾಡಿಸ್ಕೊಬರ್ತೀನಿ ಅಂತ ಹೋಗ್ತಾ ಇದ್ದಾರೆ. ಎಂಟ್ರೆನ್ಸಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾನೆ. ಎಂಟ್ರೆನ್ಸಲ್ಲೇ ಕುತ್ಕೊಂಡಿದ್ದಾನೆ. ಭಾರಿ ಖುಷಿ. ಅಷ್ಟು ಬೇಗ ಬಂದ ಲೇಟ್ ಬನ್ನ ಇಲ್ಲ, ಬೇಗ ಬಂದ ಲೇಟ್ ಬನ್ನ. ಶಿಶಿ ಹೇಳು, ನಿಂಗೆ ಆಟಾಡ್ಲಿಕ್ಕೆ ಟೈಮ್ ಉಂಟಾ? ಇನ್ನು ಉಂಟಾ? ಬೆಳಕು ಉಂಟಲ್ಲ. ಸಮ್ಮಿತ ಬಂದಿದ್ದ. ಸಮ್ಮಿತನ ಅಪ್ಪ ಬಂದು ಕಟ್ಟಿಂಗಿಗೆ ಕರ್ಕೊಂಡೋದ್ರು. ನೀನು ನೋಡಿದ್ಯಾ? ನೀವು ಇವತ್ತು ಹೊರಗಡೆ ಕೂತ್ಕೊಳ್ಳಿಲ್ಲ, ಒಳಗೆ ಕೂತಿದ್ದ? ನಿನ್ನೆಲ್ಲ ಹೊರಗಡೆ ಕೂತ್ಕೊಂಡಿದ್ರು, ಇವತ್ತು ಒಳಗೆ ಅಂತ. ಸುಮ್ಮನೆ ಬರೋದಿಲ್ಲ. ಹೀಗೆ ಇಂಗ್ಲೀಷ್ ಚಾಕ್ಲೇಟ್ ಯಾರೋ ಕೊಟ್ರಂತೆ ಟ್ಯೂಷನಲ್ಲಿ. ಯಾಕೆ ಕೊಟ್ಟದ್ದು? ಚೆನ್ನಾಗಿ, ನಂಗೆ ಇಷ್ಟ ಇದು. ಕನಿಕ ಅಕ್ಕ ಕುಕ್ಕೋಳಿ ಓಲೋಲು ಇದೆಂತ ಹೇಳ ಐಶು? ಅದು ಇಷ್ಟು ದಿವಸ ಹಕ್ಕಿಗೂಡು ಅಂತ ಅನ್ಕೊತಿದ್ದ ಐಶು. ಅದು ಹಕ್ಕಿಗೂಡಲ್ಲ, ಯಾರು ಇಟ್ಟಿದ್ದು ಅಂತ ಹೇಳಿದೆ. ಹಕ್ಕಿಗೂಡು ಇಷ್ಟು ಚೆನ್ನಾಗಿರುತ್ತೆ, ಹೌದು, ಅದು ಇಷ್ಟು ಪರ್ಫೆಕ್ಟಾಗಿರುವುದಿಲ್ಲ ಹಕ್ಕಿಗೂಡು. ಬಲ ಹಕ್ಕಿಗೂಡು ಅಲ್ಲ ಅದು. ಬಾ ಹತ್ತು ಮಾರಾಯ, ಹಕ್ಕಿಗೂಡಲ್ಲ ಅದು. ಏರ್ ಕಂದಿನ ಅಲ್ಲ, ಹಕ್ಕಿಗೂಡಲ್ಲ ಅದು. ಹಕ್ಕಿಗೂಡಲ್ಲ ಆಯುಷು. ನಾನು ಹಣ ತಂದಿದ್ದೇನೆ, ಎಂತ ಕೇಳ? ಚಕ್ಕುಲಿ ಗೊತ್ತಾಯ್ತಾ ನಿಂಗೆ? ನಮ್ಮನೆ ಹತ್ತಿರವೇ ಒಂದು ಚಕ್ಕುಲಿ ಶಾಪ್ ಇದೆ. ಅಂದರೆ ಹೀಗೆ ಮನೆಯಲ್ಲಿ ಮಾಡುವಂಥದ್ದು, ರೆಡಿ ಮಾಡಿ ಮತ್ತೆ ಅಂಗಡಿಗಳಿಗೆ ಕೊಡುವಂಥದ್ದು, ಹೋಲ್ಸೇಲು. ಹಾಗೆ ಅವರಲ್ಲಿ ತಗೊಂಡ್ರೆ ನಮಗೆ ಬೇಕರಿ ಹೋಗಿ ಅಥವಾ ಅಂಗಡಿಯಲ್ಲಿ ತಗೊಳ್ಬೇಕಂತ ಇಲ್ಲ. ಅವರ ಮನೆಯಲ್ಲಿ ತಗೊಂಡ್ರೆ ಅವರು ಎಷ್ಟು ಮಾಡಿರ್ತಾರೆ ಅದೇ ರೇಟಿಗೆ ಕೊಡುವಂಥದ್ದು. ಲಾಭ ಏನು ಜಾಸ್ತಿ ಆ ಥರ ಎಲ್ಲ ಅಲ್ಲ. ಅಂಗಡಿ ಕೊಡುವ ರೇಟಲ್ಲಿ ಕೊಡೋದಿಲ್ಲ ನಮಗೆ, ಮನೆಯಲ್ಲಿ ಸ್ವಲ್ಪ ಕಮ್ಮಿಗೆ ಕೊಡ್ತಾರೆ. ಅದಕ್ಕೆ ಟೇಸ್ಟ್ ಕೂಡ ಇರ್ತದೆ. ನನಗೆ ಅದರಲ್ಲಿ ಒಂದು ಸ್ಪೆಷಲ್, ಅದೊಂದು ಚಕ್ಕುಲಿ ಅಂತ, ಅದು ತುಂಬ ಇಷ್ಟ ಆಗುತ್ತೆ ನನಗೆ. ಹೌದು, ಅದನ್ನು ತಗೊಳ್ಳುವ ಅಂತ ಬನ್ನಿ, ನಿಮಗೆ ತೋರಿಸ್ತೇನೆ. ಬಲ ಬಲಯ್ಯ ನಿಕ್ಕೇನ ಬಿಡುತ್ತೋ ಪನು ಬೊಕ್ಕದೆಲ್ಲ ಬಿಡ್ಸಾ ಇರ್ತದೆ. ಇಷ್ಟೆಲ್ಲ ನಮಗೆ ಬೇಕಾದ ತಗೊಂಡ್ರೆ ಆಯಿತು.
ಇಷ್ಟೆಲ್ಲ ಐಟಮ್ ತಗೊಂಡೆ. ಏನೇನಿದೆ ಗೊತ್ತಾ ಇದರಲ್ಲಿ ಕಾಣಿಸುತ್ತಾ? ಚಕ್ಕುಲಿ, ಟೊಮೆಟೊ ಚಕ್ಕುಲಿ, ಆಮೇಲೆ ರಸಗುಲ್ಲ, ಅದೆಲ್ಲ ತಗೊಂಡೆ. ತುಂಬ ಟೇಸ್ಟ್ ಇರುತ್ತೆ. ನನಗೆ ಈ ಚಕ್ಕುಲಿ ಅಂದರೆ ಸಖತ್ ಇಷ್ಟ, ಭಯಂಕರ ಟೇಸ್ಟ್. ಅದಕ್ಕೆ ಇದೊಂದೊಂದು ಯಾವಾಗಲೂ ತೊಗೊಂಡು ಬರ್ತೀನಿ ನಾನು. ಆಯುಷ್ ಮನೆಗೆ ಓಡಿ ಆಯ್ತಾ ಅಂತ. ಓಡಿತ್ತಿದ್ಯಾ? ಎಲ್ಲಿತ್ತು? ಇದೊಂದು ಬಾಲ್ ಕಳೆದೋಗಿತ್ತು ಇವ್ರ ಮನೆ ಕಂಡದಲ್ಲಿ ಸಿಕ್ಕಿತ್ತು. ಓದಿತ್ತಿದ್ಯಾ ವ್ಯಾನ್? ಓಲ್ నీకు తోజుండా? తోజులక ఇస్తుందా? అందా ನೀರು ಒಯ್ದುಂಡತ ಸುಮಾರು ದೆಕ್ಕಿನಾ? ಸುಷ್ಮಿ ಸಂಬಿ ತುಳ್ಳದ ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ. ಒಳಗಿಲ್ವಾ? ನನ್ನ ಜೊತೆ ಬಂದ ಆಮೇಲೆ ಎಲ್ಲಿ ಹೋದ ಅಂತಾನೆ ಗೊತ್ತಿಲ್ಲವಾ? ಮಾಮಿ ಎಲ್ಲಿದ್ದಾರೆ? ನಾನು ಅದೇ ಹೇಳುದು ಅವನೊಟ್ಟಿಗೆ, ಅದು ನೆನಪಿಗೋಸ್ಕರ ಇಟ್ಕೊಂಡದ್ದು ಅಂತ. ಸಮಿತ್ ಕಟಿಂಗಿಗೆ ಹೋದ. ನಾನೇನ ನೀವು ಶಾಕ್ ಆಗ್ತೀಯ ಮಗ ಇಲ್ಲ ಅಂತ ಅಂದ್ಕೊಂಡು. ಅವರಪ್ಪ ಬರ್ತಾ ಇದ್ರು ಅಲ್ಲಿ, ಹಾಗೆ ಹೋದ ಕಟಿಂಗ್. ಹೌದಾ? ರಶ್ಮಿ ಇದು ಓಪನ್ ಮಾಡಿ. ಏನಿದು? ನಂಗೆ? ನಿಂಗಲ್ಲ, ನಿಂಗಂತ ನಂಗೆ. ನಂಗಂತ ತರಲಿಲ್ಲ. ನಿಂಗಂತ ಕಡಲೆ ಅಂತ ಕಡಲೆ ತಂದಿದ್ದೀನಿ. ಅದಿಲ್ಲ, ಮಸಾಲೆ ಕಡಲೆ ಇರಲಿಲ್ಲ. ಅವು 10 ರೂಪಾಯ ಇತ್ತಂತ ತೋರಿಸ್ಲಿಕ್ಕೆ ಜನರಿಗೆ. ಇದೇ ನನ್ನ ಫೇವ್ರೇಟ್ ಚಕ್ಕುಲಿ. ಇದನ್ನು ತಂದೆ. ಇದು ಆಯುಷಿದು ಫೇವ್ರೇಟ್. ಇದು ಆಯುಷಿಗೆ ಮತ್ತು ಸಮಿತಿಗೆ. ಮತ್ತೆ ಇದು ಆಯುಷಿದು ಫೇವ್ರೇಟ್. ಹೇಗೇನು ರಸಗುಲ್ಲ ಸಮಿತಿ ಸಹ ಫೇವ್ರೇಟ್. ಅದು ಇದು ನಿಮ್ಮ ಫೇವ್ರೇಟ್ ಚಕ್ಕುಲಿ. ಇದು ನನ್ನ ಫೇವ್ರೇಟ್. ಆಯ್ತು. ಮತ್ತೆ ಸೇಮ್ ತುಕುಡಿ ಅಂತಂದು ಈ ಸತಿ. ಯಾವಾಗಲೂ ಒಂದೊಂದು ಸತಿ ಮಾತ್ರ ತರೋದು ಅಪರೂಪಕ್ಕೆ. ನಾನು ಜಾಸ್ತಿ ಚಕ್ಕುಲಿ ತರೋದು. ಈ ಸತಿ ತುಕುಡಿ ಅಂತಂದಿದ್ದೀನಿ. ಟೊಮೆಟೊ ನೋಡಿದ್ದೆ 4 ಹಣ್ಣು. ಇದು ಎಷ್ಟು ಹಣ್ಣಾಗಿದೆಯಾ? 4. ಹೌದು. ಮುರಣಿ ಒಂತೆ ಮಲ್ದು ಜನ ಮುರಣಿ ಒಂತೆ ದೆತ್ತುಂಡತ ಟೊಮೆಟೊ ಕಂದೆ ಬನೋಡ್ಚಿ ಹಾವು ಮುಂದೆ ಯಾವಂಚಣತ ಸಮಿತಿ ಏನು ಹೇಳ್ತಾನೆ ಗೊತ್ತಾ? ದೊಡ್ಡ ಪಡ ಬಂದ್ಲೆ ಟೊಮೆಟೊ ಪತಂಬರ ರುಚಿ ಅಂದದ್ದು. ಹೌದು. ಇದು ದೂರದಿಂದ ಹೇಗೆ ಕಾಣ್ತಿದೆ ಹೇಳ? ಬಸ್ಲೆ ಥರ ಕಾಣ್ತುಂಟು ಅಲ್ಲ? ಆ್ಯಕ್ಚುಲಿ ಟೊಮೆಟೊ ದೂರ ಬಾಬು ಇತ್ತೆ ಕತ್ತಲ್ಲ ಬರ್ಚಿ ಬಲ ತೋರಿಸ್ತೀನಿ ಬನ್ನಿ. ನಾವು ಕನ್ನಡದಲ್ಲಿ ಎಂತ ಹೇಳೋದು ಅದಕ್ಕೆ? ಪಡುವಲ್ಕಾಯಿ ಸ್ವಲ್ಪ ಸೊಟ್ಟಾಗದಾಗಿದೆ ಅಲ್ಲ? ಬಳ್ಳಿ ತುಂಬ ಇದಾಗಿದೆ, ಇನ್ನು ಬಿಡ್ಬೋದು, ನೋಡ್ಬೇಕು. ಹೌದು. ಆಯ್ತು, ಆಟಾಡಲಿಕ್ಕೆ ಗದ್ದೆ ಹತ್ತಿರ್ಬೋದಾ? ಏನ್ ಬಂದಿದ್ನಲ್ಲ ಅವ್ರ ಮನೆ ಹತ್ತಿರ. ಒಂಥರ ಖುಷಿ ಆಗತ್ತೆ ಅಲ್ಲಿ ಈ ಥರ. ಮತ್ತೆ ಅವರಂತ ತುಂಬ ಆಸೆ ಮಾಡ್ತಾರಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಹಸಿರು ಸಿರಿಯಲಿ. ಚಂದ ಅನ್ಸುತ್ತೆ ಈವ್ನಿಂಗ್ ಟೈಮಲ್ಲಿ, ಒಂಥರ ಪೀಸ್, ಖುಷಿ ಆಗುತ್ತೆ. ಮಳೆಗಾಲಕ್ಕೆ ಹೇಗೆ? ಮಳೆಗಾಲದಲ್ಲಿ ಸ್ವಲ್ಪ ಇಲ್ಲಿ ಜಾರುತ್ತೆ ಬರಲಿ, ಅದೇ ಸೂಪರ್ ಆಗಿ ಬಟ್ ಭಾರಿ ಚಂದ ಅಂದರೆ ಚಂದ ಕಾಣ್ತದೆ. ಅಲ್ಲಿ ನೀರೆಲ್ಲ ತುಂಬ ಇರ್ತದಲ್ಲ, ಕಂಡದಲ್ಲಿ ಫುಲ್ ನೀರು. ತುಂಬ ಸತಿ ಇಲ್ಲಿ ಬಂದು ಮಾಡಿದ್ದೀವಿ ನಾವು ಲಾಗ್. ಹೌದು, ಅದಿಲ್ಲಂತರ ಬರುವ ಖುಷಿ ಆಗ್ತದೆ. ಇವನ್ನೆಲ್ಲೋದ ಅಂತ ಇಲ್ಲ, ಕಾಣ್ತಾ ಇಲ್ಲಪ್ಪ. ಮೇಲ್ಗಡೆನೇ ಇದ್ದಾನ. ಮೇಲ್ಗಡೆ ಬಿದ್ದರೆ ಸೌಂಡ್ ಬರ್ತಿತ್ತಲ್ಲ ಮಾತಾಡೋದು. ಅಲ್ಲಿ ಕೆಳಗಡೆ ಮನೆಗೆ ಹೋದ್ನ, ಅಲ್ಲಿ ಹೋಗಿದ್ದಾರೆ ನಾವು ಕೆಳಗಡೆ ಮನೆಗೆ, ಅಲ್ಲೇ ಹೊಡೆದ. ಎಲ್ಲಿತ್ತೇನಪ್ಪ ಬಾ ಅಲ್ಲಿ ಕೇಳ್ಬೋದಿತ್ತು ಅವನು. ಯಾಕಂದ್ರೆ ನಾವಿಲ್ಲೆಲ್ಲ ತುಂಬ ಹುಡುಕಿದ್ವಲ್ವಾ, ಇಲ್ಲೆಲ್ಲ ತುಂಬ ಹುಡುಕಿದ್ವಲ್ಲ, ಎಲ್ಲಿತ್ತೇನೆ ಅಂತ ಹೇಳ್ತಾಳಂತ. ಯಾರು? ವಿದಿಶಾ. ಹೌದಾ? ಬದಿತಿರ್ತನಂತ. ರೋಡ್ ಸೈಡಾ? ಅದೇ ಎಲ್ಲಿ ಅಂತ ಕೇಳ್ಬೋದಿತ್ತು.
ನಾವು ಅಲ್ಲೆಲ್ಲ ಬಗ್ಗೆ ನೋಡಿದ್ವಿ, ಜಸ್ಟ್ ಇದು ಹತ್ತಿರದಲ್ಲಿ ನೋಡಿಲ್ಲ. ಅವನಿಗೆ ಖುಷಿ ಆಗ್ಬೋದು. ಅಲ್ಲೂ ಕಾಣ್ತಿಲ್ಲ ಐಶು, ಇಲ್ಲಿದಾನ. ಮೊನ್ನೆ ಇಲ್ಲಿ ಹಾವು ನೋಡಿದ್ವಿ ಅಲ್ಲ, ಹೌದು, ಎರಡು ಹಾವು ನೋಡಿದ್ವಿ. ಇವತ್ತಿದೆ ನೋಡೋಣ. ಇದೇ ನೀರು ಮಳೆಗೆ ಎಷ್ಟಾಗ್ತದೆ. ಇವತ್ತು ಸ್ವಲ್ಪ ಇದಿದೆ, ಅಷ್ಟು ಕ್ಲೀನ್ ಥರ ಅನ್ಸಲ್ಲ, ಮಳೆಗೆ ಚೆಂದ ಕಾಣುತ್ತೆ. ನೋಡೋಣ, ಅಲ್ಲಿತ್ತಲ್ಲ ಮೊನ್ನೆ ಇತ್ತ ಹಾವು, ನೋಡೋಣ ಉಂಟಂತ. ನೀರಲ್ಲಿತ್ತು, ಇಲ್ಲಿ ನೀರಲ್ಲಿತ್ತು. ಇವತ್ತೇನು ಕಾಣಿಸ್ತಾ ಇಲ್ಲ. ಮತ್ತು ಹೂವು ಅಲ್ಲಿತ್ತು, ಅದೇ ಸ್ಪೋಟದ ಹೂವು ಅಲ್ಲಿತ್ತು. ಇವತ್ತಿಲ್ಲ. ಹೆಂಗಿದೆ ನೋಡಿ, ಖುಷಿ ಆಗುತ್ತಲ್ಲ ನೋಡೋಕ್ಕೆ. ಈವ್ನಿಂಗ್ ಟೈಮಲ್ಲಂತೂ ಇಲ್ಲಿ ಬಂದರೆ ತುಂಬ ಖುಷಿ ಅನಿಸುತ್ತೆ. ವ್ಲಾಗೇ ಮಾಡಿಲ್ಲ ಅಂಥೇಳಿ ಇದೊಂದು ವ್ಲಾಗ್ ಮಾಡಿದ್ದು. ಸುಮಾರು ದಿನ ಆದಮೇಲೆ ಒಂದು ವ್ಲಾಗ್ ಮಾಡೋಣ ಅಂತ ಮಾಡಿದ್ದು. ಇಷ್ಟೇ ಒಂದು ಸಣ್ಣ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.